ಚರ್ಚೆ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಎಸ್ ದೇವರಾಜ್ ಅವರೇ, ಸರ್ ಈಗ ಏನಾಗಿದೆ, ನಮ್ಮ ಇತಿಹಾಸವನ್ನು ಏನು ಮೀಸಲಾತಿ ಇತಿಹಾಸವನ್ನು ಈ ದೇಶದಲ್ಲಿ ತಗೊಂಡ್ರೆ ಕಾಕಾ ಕೇಳ್ಕರ್ ರಿಪೋರ್ಟ್ ಬಂದಾದ್ಮೇಲೆ ಅದನ್ನು ಕಾಲ್ ಕೆಳಗಡೆ ಹಾಕೊಂಡವರು, ಟೇಬಲ್ ಕೆಳಗಡೆ ಹಾಕೊಂಡವರು ಕಾಂಗ್ರೆಸ್ನವರು ಈ ದೇಶದಲ್ಲಿ. ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಹಿಂದುಳಿದವರಿಗೆ ಇವರು ಮೀಸಲಾತಿ ಕೊಟ್ಟಂಥವ್ರಲ್ಲ, ಇವ್ರಿಗೆ ಇತಿಹಾಸವೇ ಇಲ್ಲ ಅದ್ರದ್ದು. ಅದನ್ನು ಕೊಟ್ಟಂಥವ್ರು ಮಂಡಲ್ಲು, ನಂತರ ಜನತಾದಳದವರು. ರಾಜ್ಯ ಸರ್ಕಾರಕ್ಕೆ ಬಂದಾಗ, ರಾಜ್ಯದಲ್ಲಿ ಬಂದಾಗ ಮೊದಲು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟರು ಸನ್ಮಾನ್ಯ ದೇವೇಗೌಡರು. ಇವರೆಲ್ಲ ಕೊಟ್ಟಿದ್ದು, ಇನ್ನು ಮತ್ತೊಬ್ಬರಲ್ಲ. ಈಗ ಸ್ವಯಂ ಘೋಷಿತ OBC ಲೀಡರ್ಗಳಿದಾರಲ್ಲ ಇವತ್ತು ಕಾಂಗ್ರೆಸ್ನಲ್ಲಿ, ಅವ್ರು ಯಾರು ಕೊಟ್ಟವರಲ್ಲ ಸರ್. ಒಂದಾಯ್ತು ಸರ್. ಈಗ ನಾನು ನೇರವಾಗಿ ಬಂದ್ಬಿಡ್ತೀನಿ, ಯಾಕೆಂದ್ರೆ ಇದೇ ಕಾಂತರಾಜ್ ಕಮಿಷನ್ ಇಂದ ಯಾವ್ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿತ್ತು ಅಂತ ಅಂಕಿಅಂಶಗಳು ಕೊಡ್ತೀನಿ ನಿಮಗೆ. ಯಾದವರಿಗೆ, ಬಿಲ್ಲವರಿಗೆ, ಬೆಸ್ತರಿಗೆ, ಮಡಿವಾಳರಿಗೆ, ಸವಿತಾ ಸಮಾಜನ ತುಳಿದು ಇವತ್ತಿನ ದಿವಸ ಕಾಂತರಾಜ್ ಕಮಿಷನ್ ಮಾಡಿಕೊಂಡು ಯಾವುದೋ ಒಂದು ಸಮುದಾಯನ ಸರ್, ಎಲ್ಲ ಸಮುದಾಯಗಳು ಯಾವ್ಯಾವ ಸಮುದಾಯ ಹೆಚ್ಚಿಗೆ ಆಗಿದೆ ಅದು 2% ಜಾಸ್ತಿ ಆಗುತ್ತೆ. ಆದರೆ ಒಂದೇ ಒಂದು ಸಮುದಾಯ ಇತಿಹಾಸದ ದಾಖಲೆ ಆಗೋ ಥರ 13% ಜಾಸ್ತಿ ಆಗುತ್ತೆ. ಸತ್ಯ ಹೇಳಿ ನೋಡೋಣ, ಇವರು ಹೇಳಿ ಸತ್ಯನ, ಇದನ್ನ ಒಪ್ಕೊಂಡ್ಬಿಡ್ಲಿ ನೋಡೋಣ ಇವರು. ಒಂದಾಯ್ತಾ ಸರ್? ಇನ್ನೊಂದು ಹೇಳ್ತೀರಿ ಸರ್. ಇವಾಗ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ OBC ನಾಯಕರು ಅಂತ ಅಡೆಪಟ್ಟಿ ಕೊಟ್ಬಿಟ್ಟಿದ್ದಾರೆ ಸರ್. ಈಗ ಸರ್ ಎಷ್ಟು ಸೊಗಸಾಗಿ ಇವತ್ತು ಕಾಂಗ್ರೆಸ್ಸು ಸನ್ಮಾನ್ಯ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಒಂದು ತಂತ್ರವನ್ನು ಮಾಡಿದ್ದಾರೆ ಅಂದರೆ ಬಹಳ ಸೊಗಸಾಗಿ ಮಾಡಿದ್ದಾರೆ ಸರ್. ಅದು ಅವ್ರ ಪಕ್ಷದ ಆಂತರಿಕ ವಿಷಯ ನಾನು ಹೇಳ್ತೀನಿ ಸರ್. ಈಗೇನಾಗಿದೆ, ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಒಂದು ಅಡೆಪಟ್ಟಿ ಇದೆ OBC ನಾಯಕರು ಅಂತಕ್ಕಂಥದ್ದು. ಆ OBC ನಾಯಕರು ಅಂತಕ್ಕಂಥ ಅಡೆಪಟ್ಟಿಯನ್ನು ಮಾತ್ರೆ ರೂಪದಲ್ಲಿ ಅವ್ರ ಬಾಯಿಗೆ ಹಾಕಿ ಪ್ಲಾಸ್ಟರ್ ಆಗ್ತಾವ್ರೆ. ಮಾತ್ರ ಅಂದ್ರೆ ಟ್ಯಾಬ್ಲೆಟ್ ಅದನ್ನು ಮಾಡಿಕೊಂಡು ಸರ್, ಈಗ OBC ಅಂತಕ್ಕಂಥ ಟ್ಯಾಗು ಸಿದ್ದರಾಮಯ್ಯವ್ರಿಗೆ ಇದೆ, ಅದನ್ನೇ ಕಿತ್ಕೊಂಡು ಟ್ಯಾಬ್ಲೆಟ್ ಮಾಡಿ ಅವ್ರ ಬಾಯಿಗೆ ಹಾಕಿ, ಬಾಯಿಗೆ ಪ್ಲಾಸ್ಟರ್ ಹಾಕಿ ಇವತ್ತೊಂದು ದಿವಸ ಅಲ್ಲಿಗೆ ಸಲಹಾ ಸಮಿತಿ ತೊಗೊಂಡು ಕೂರಿಸ್ತಾವ್ರೆ. ಅಂದ್ರೆ ಸಿದ್ದರಾಮಯ್ಯನವರ ಗ್ರೇಸಿಯಸ್ ಆಗಿ ಕಳ್ಸ್ಕೊಡ್ಬೇಕು, ಸೆರೆಮೋನಿಯಸ್ ಆಗಿ ಕಳ್ಸ್ಕೊಡ್ಬೇಕು. ಸೆರೆಮೋನಿಯಸ್ ಆಗಿ ಅಧ್ಯಕ್ಷರನ್ನೇ ಮಾಡ್ಬಿಡ್ಬೋದಿತ್ತಲ್ರಿ, ಸದಸ್ಯರನ್ನ ಯಾಕೆ ಮಾಡ್ತಾ ಇದ್ರು? ಅಲ್ಲ, ಅಧ್ಯಕ್ಷರನ್ನೇ ಈಗಾಗಲೇ ನೀವು ಹಲವಾರು ಟೆಕ್ನಿಕಲ್ ಪಾಯಿಂಟ್ಗಳು ಹೇಳಿದ್ರಿ. ಇಷ್ಟು ವರ್ಷ ಸಿದ್ದರಾಮಯ್ಯವ್ರು 20 ವರ್ಷ ಇದ್ರು, ಯಾಕೆ ಈ ಒಂದು ವಿಷಯ ಕಾಂಗ್ರೆಸ್ ಅವರು ಬರಲಿಲ್ಲ, ಮುನ್ನೆಲೆ ತಗೊಂಡು ಹೋಗ್ಲಿಲ್ಲ ಅಂತಕ್ಕಂಥದ್ದು ನೀವು ಹೇಳಿದ್ರಿ ಸರ್. ಈಗ ಅಲ್ಲ, ಅದು ನಿಮ್ಮ ವಿಷಯ, ನಾನು ಅದನ್ನ ಒಪ್ಕೋತೀನಿ ಸರ್. ಆದ್ರೆ ನಿಮ್ಮ ಮಿತ್ರ ಪಕ್ಷದವರು ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅವ್ರನ್ನೆಲ್ಲ ಹೆಂಗ್ ಸಲಹಾ ಸಮಿತಿಗೆ ತಂದ್ರು ಹಂಗ್ ಒಯ್ತಾ ಇದಾರೆ ಅಂತ ಹೇಳ್ತಾರೆ. ಅದನ್ನ ಒಪ್ಕೊಂಡ್ಬಿಡಿ ಸರ್. ಅವ್ರು ಅದನ್ನ ಒಪ್ಕೊಂಡ್ಬಿಟ್ರೆ ನನ್ನ ಅಭ್ಯಂತರ ಇಲ್ಲ. ಅವ್ರು ಒಪ್ಕೊಂಡ್ರೆ ಅದನ್ನೇ ಸರ್. ಈಗೇನಾಗಿದೆ ಸರ್, ಇವತ್ತು ದಿವಸ ಸನ್ಮಾನ್ಯ DK ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಬಹಳಷ್ಟು ವ್ಯವಸ್ಥಿತವಾಗಿ ಇವ್ರನ್ನ ಗ್ರೇಸಿಯಸ್ ಆಗಿ ಕಳಿಸ್ಕೊಟ್ಟೆ ಅಂತಕ್ಕಂತಹ ಹೆಸರು ಪಡಿಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಇದು ಒಂದು ನವೀನವಾದಂತ ಒಂದು ತಂತ್ರ ಇದೆ. ಮಿತ್ರ ಪಕ್ಷ ಅಂತ ಯಾಕೆ ನಿಮ್ಮನ್ನೇ ಕೇಳ್ತಾ ಇದ್ದೀವಿ. ಅದ್ವಾನಿ ಅವ್ರನ್ನ, ಮುರಳಿ ಮನೋಹರ್ ಜೋಶಿ ಅವ್ರನ್ನ, ಯಡಿಯೂರಪ್ಪನವ್ರನ್ನ ಹೆಂಗೆ ದಿಲ್ಲಿ ಕಳಿಸಿ ಅಲ್ಲೊಂದು ಒಂದು ಚೇರ್ ಇರುತ್ತೆ, ಅಲ್ಲಿ ಕುತ್ಕೊಂಡಿರಿ ಅಂತ ಹೇಳಿದಿರು, ಹಂಗೆ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ ಅಂತನಾ? ಇಲ್ವೇ ಇಲ್ಲ. ಒಂದು ಈಗ ಅವ್ರಿಗೆ ಯಾವ ರೀತಿ ಪೊಸಿಷನ್ಸ್ ಕೊಡ್ತಾರೋ ಕೊಟ್ಕೊಳ್ಳಿ, ಒಂದೇ ಪಾಯಿಂಟ್ ಏನಂದ್ರೆ ಯಾವ ರೀತಿ OBCಗೆ ಪಾಪ ದೇವರಾಜಣ್ಣವ್ರು ಒಂದೇ ಒಂದು ಪಾಯಿಂಟ್, BP ಮಂಡಲ್ ಕಮಿಷನಲ್ಲಿ 9 ವರ್ಷ ಇವ್ರು ಏನು ಮಾಡಲಿಲ್ಲ. 2 ಸರ್ಕಾರ ಫಾರ್ಮ್ ಆಯಿತು, ಆದರೂ ಏನು ಮಾಡಲಿಲ್ಲ OBCಗೆ ನ್ಯಾಯ ಕೊಡಿಸ್ಲಿಕ್ಕೆ. ಓಲಿ ಸಿದ್ದರಾಮಯ್ಯನವರು ಏನಾದ್ರು ಮಾಡಿದ್ರ ಅಂದರೆ ಅದು ಎಂಥ ಅನ್ಯಾಯ ಮಾಡ್ತಾರೆ ಅಂತಂದ್ರೆ ಸಿದ್ದರಾಮಯ್ಯನವರು 90 ದಿನಗಳಲ್ಲಿ ಇವತ್ತು OBC ಕಮಿಷನ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ. 90 ದಿನ ಇವತ್ತು ಯಾರು ಸಿದ್ದಣ್ಣ ಗೌಡ್ರು ಅಂತ ಅಂದ್ಬಿಟ್ಟು ಯಾರು ಅಧ್ಯಕ್ಷರಿದ್ದಾರೆ, 5 ಜನ ಸಮಿತಿ ರಚನೆ ಆಗಿದೆ, ಅವ್ರಿಗೆಲ್ಲ ತಾಕೀತ್ ಮಾಡಿದ್ದಾರೆ. 5 ಜನಕ್ಕೂ ಸಹ ನೀವು ಏನಾನ ಮಾಡಿ ಪ್ಯಾರಾಮೀಟರ್ ಸೆಟ್ ಮಾಡಿ ನಮಗೆ 90 ದಿವಸದಲ್ಲಿ ರಿಪೋರ್ಟ್ ಬೇಕು ಅಂತ ಹೇಳ್ತಾರೆ. ಆವತ್ತು 2015ರಲ್ಲಿ ಕಂಪ್ಲೀಟ್ ಆಗಿದ್ದ ರಿಪೋರ್ಟ್ ನ 2016ರಲ್ಲೇ ಮೆಂಬರ್ ಸೆಕ್ರೆಟರಿ ಸೈನ್ ಹಾಕಿರ್ತಾರೆ. ಆದ್ರೆ ರಿಪೋರ್ಟ್ ನಾಚೆ ಬಿಡೋದಿಲ್ಲ. ಏನಕ್ಕೆ ಅಂದ್ರೆ ನಾತು ಅವ್ರು ಹೇಳಿದ ಪಾಯಿಂಟ್ ಜೊತೆಗೆ ಇವತ್ತು 54 ಪ್ಯಾರಾಮೀಟರ್ ಏನಿತ್ತು ಆ ಸಮಿತಿಯಲ್ಲಿ ಕೊಟ್ಟಿದ್ದಂತ 54 ಪ್ಯಾರಾಮೀಟರ್ ಮೋಸ್ಟ್ ಔಟ್ಡೇಟೆಡ್. ಇವತ್ತು ಏನ್ ಹೇಳ್ತಾವ್ರೆ ಸಿದ್ದರಾಮಯ್ಯ ಅಂದ್ರೆ 54 ಪ್ಯಾರಾಮೀಟರ್ ನ ಕವರ್ ಮಾಡಿ ಅಂತ ಬಂದೆ ಒಂದು ನಿಮಿಷ. 54 ಪ್ಯಾರಾಮೀಟರ್ ನ ಇವತ್ತು ಕೇಂದ್ರ ಸರ್ಕಾರ 32 ಮೋಸ್ಟ್ ಸೈಂಟಿಫಿಕ್ ಆಗಿ ತೆಲಂಗಾಣದಲ್ಲಿ ಮಾಡಿದ್ದಾರೆ, ಇವ್ರದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆದ್ರೆ ಅಲ್ಲಿ ಮಾಡಿರ್ತಕ್ಕಂಥ ಪ್ಯಾರಾಮೀಟರ್ಸ್ ನ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ನಾನು ತೆಗೆದುಕೊಳ್ಳಲ್ಲ, 54 ಪ್ಯಾರಾಮೀಟರ್ ಕವರ್ ಮಾಡ್ತೀನಿ. ಇದೇ ಅನ್ಯಾಯಗಳನ್ನ ನೀವು ಅಕಸ್ಮಾತ್ ಆ ಸಲಹಾ ಸಮಿತಿ ಕಂಟಿನ್ಯೂ ಮಾಡಬೇಕು ಅಂತೀರಾ ಅನ್ನೋದು ನನ್ನ ಪ್ರಶ್ನೆ ಸಿದ್ದರಾಮಯ್ಯನವರಿಗೆ. ಸರ್ವೆ ಮಾಡಿದ್ರು, ಎಸ್ಸಿಗಳು ಸರ್ವೆ ಮಾಡಿದ್ರು, ಅನ್ಯಾಯ ಮಾಡಿದ್ದಾರೆ ಎಸ್ಸಿಗಳಿಗೆ ಅಂತಂದ್ರೆ ಮನೆಗೆ ಹೋಗ್ಬಿಟ್ಟು ಗಾಡಿಗಳಿಗೆ ಹೋಗ್ಬಿಟ್ಟು ಪೋಸ್ಟರ್ ಹಂಚಿ ಬರ್ತಾರೆ. ಆದ್ರೆ ನಾಗಮೋಹನ್ ದಾಸ್ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಸರ್ವೆ ಮಾಡಬೇಕಾದ್ರೆ ಎನ್ಯುಮರೇಷನ್ಸ್ಗೆ ನೀವು ಒಳಗಡೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಳೇಬೇಕು ಅಂತ. ಒಂದೇ ಒಂದು GPS ಸಿಸ್ಟಮ್ ಮಾಡಕ್ಕಾಗಿಲ್ಲ. ಬಿಹಾರ್ ಮೋಸ್ಟ್ ಔಟ್ಡೇಟೆಡ್ ಸ್ಟೇಟ್ ಅಂತ ಹೇಳ್ತೀವಿ, ಆದ್ರೆ GPS ಜಿಯೋ ಟ್ಯಾಗಿಂಗ್ ಮಾಡಿ ಕರ್ನಾಟಕದಲ್ಲಿ ಆಗಲ್ಲ. ಕರ್ನಾಟಕದ ಅದು ಏನು ಮೋಸ್ಟ್ ಲೇಟೆಸ್ಟ್ ಸಾಫ್ಟ್ವೇರ್ ಟೆಕ್ನಾಲಜಿ ಇರ್ತಕ್ಕಂಥ ಕರ್ನಾಟಕದಲ್ಲಿ
ಓಲಿ ಹಳ್ಳಿಗಳ ಕಡೆ ನಗರ BBMP ಬಿಟ್ಬಿಡಿ, ಅದೆಲ್ಲ ಬಿಟ್ಬಿಡಿ, ಹಳ್ಳಿಗಳ ಕಡೆ ನನ್ನ ಹಳ್ಳಿನಲ್ಲೇ 400 ಜನ ವೋಟರ್ಸ್ ಆಯ್ತ್ರಿ, ಹೋಗಿ GPRS ಮಾಡಿಲ್ಲ. ನೀವ್ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಉತ್ತರನೇ ಇಲ್ಲ ನಿಮ್ಮ ಹತ್ರ. ಒಂದು ನಿಮಿಷ ನೋಡಿ, ನಾವು OBCಗಳ ಬಗ್ಗೆ ಇಡೀ ರಾಷ್ಟ್ರದಲ್ಲಿ ಒಂದು ಪಾಲಿಸಿ ಅದನ್ನ ಇವತ್ತು ಮಾಡಿದೀವಿ. ಏನು ಅಂದ್ರೆ ಇಡೀ ದೇಶದಲ್ಲಿ ಇವತ್ತು ಜನಗಣತಿ ಆಗ್ಬೇಕು, ಆ ಜನಗಣತಿನಲ್ಲಿ ಜಾತಿ ಗಣತಿನೂ ಬರಬೇಕು. ಅದಕ್ಕೆ ಯಾವ ರೀತಿ ಲೇಟೆಸ್ಟ್ ಪ್ಯಾರಾಮೀಟರ್ಸ್ ಇವತ್ತು ಯಾವ್ದು ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇದೆಯಾ ಅನ್ನೋದು ಪ್ಯಾರಾಮೀಟರ್ ಹೇಳಿ, ಎಲ್ಲರ ಮನೇಲೂ ಇರುತ್ತೆ ಎಲೆಕ್ಟ್ರಿಸಿಟಿ, ಆಯ್ತಾ? ಅದನ್ನ ಪ್ಯಾರಾಮೀಟರ್ ಇವತ್ತು ಹೇಳ್ತಾರೆ. ಕುಕ್ಕಿಂಗ್ಗೆ ನಿಮ್ಗೆ ಇವತ್ತು ಒಲೆ, ಅದು ಉಂಡೆ ಒಲೆ ಇದೆಯಾ ಅಂತ ಕೇಳ್ತಾರೆ. ಯಾರಾದ್ರೂ ಮಾಡ್ತಾರ? ಆಯ್ತ್ರಿ, ಅದು ತಪ್ಪು ಅನ್ನೋದಾದ್ರೆ ಅದನ್ನ ತಪ್ಪು ಅನ್ನೋದಾದ್ರೆ ನೀವೇ ಇವತ್ತು ತೆಲಂಗಾಣದಲ್ಲಿ ಮೋಸ್ಟ್ ಸೈಂಟಿಫಿಕ್ ಆಗಿ ಇವ್ರದೇ ಸರ್ಕಾರ ಮಾಡ್ತು. ಈಗ ಯಾಕೆ ಮಾಡ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲದೆ ಇರೋದ ದೇವರಾಜ್ ಅವರೇ? ಇವತ್ತು ಈಗ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋದ? ಅಜಿತ್, ಇವತ್ತು ಅಧಿಕಾರಕ್ಕೆ ಬಂದು 11 ವರ್ಷ ಆಯ್ತು, ಯಾವತ್ತು ಜಾತಿ ಗಣತಿ ಮಾಡ್ತೀವಿ ಅಂತ ಮಾತಾಡಿದ್ರು. ಫಸ್ಟ್ ಟೈಮ್ ನಾವು ಇವತ್ತು ಇವತ್ತು ನಮ್ ಸೆನ್ಸಸ್ ಮಾಡ್ತಿರೋದು ನಾವು ಅಧಿಕಾರಕ್ಕೆ ಬಂದ್ಮೇಲೆ. ಇವ್ರಿಗೆ 6 ಬಾರಿ ಅವಕಾಶ ಸಿಕ್ತು, 6 ಬಾರಿ ಕಾಂಗ್ರೆಸ್ಗೆ ಅವಕಾಶ ಸಿಕ್ಕಿದ್ದು. ಆವತ್ತು ಸಹ ದೇವೇಗೌಡರು 97 ನಲ್ಲಿ ಆರ್ಡರ್ ಪಾಸ್ ಮಾಡ್ತಾರೆ ಜಾತಿ ಗಣತಿ ಮಾಡಬೇಕು ಅಂತ. ಇವ್ರ ಸರ್ಕಾರ ಬಂದಾಗ 2004ರಲ್ಲಿ ಆಚೆ ಆಗ್ತಕ್ಕಂಥ ಕೆಲಸ ಮಾಡಿದ್ರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜಾತಿ ಗಣತಿಯ ವಿಷಯದಲ್ಲಿ ಎರಡೂ ರಾಷ್ಟ್ರೀಯ ಜಾತಿ ಗಣತಿಯ ವಿಷಯದಲ್ಲಿ ಅಶೋಕ್ ಗೌಡ್ರೆ ಜಾತಿ ಗಣತಿಯ ವಿಷಯದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮ ಪ್ರೋಕ್ಲೇಮ್ಡ್ ಸ್ಟ್ಯಾಂಡ್ ನಿಂದ ಯೂಟರ್ನ್ ಹೊಡೆದವು. ಎರಡು ರಾಷ್ಟ್ರೀಯ ಪಕ್ಷಗಳು, ಕಾಂಗ್ರೆಸ್ ಮತ್ತು ಬಿಜೆಪಿ. ಇದು ಸಾರ್ವಕಾಲಿಕ ಸತ್ಯ. ಸಾಮಾಜಿಕ ವಿರುದ್ಧ ಇರತಕ್ಕಂಥ ಯಾರ ಇದ್ರೆ ಈ ರಾಷ್ಟ್ರದ ಅಧಿಕಾರದ ಬಿಜೆಪಿ ಅವರು ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ಅವ್ರು ಸಹಿಸಿಕೊಳ್ಳಕ್ಕೆ ಆಗದೆ ಇರತಕ್ಕಂತಹ ಮೂರ್ಖತನ ಪರಮಾವಧಿ ಇದ್ರೆ ಬಿಜೆಪಿ ನಾಯಕತ್ವದಲ್ಲಿ ಸುಳ್ಳು ಹೇಳ್ತಕ್ಕಂಥ ಯಾರ ಇದ್ರೆ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ಬಿಡ್ಲಾ ಈಗ? ಎಸ್ ಪ್ರಶಾಂತ್, ಲಾಸ್ಟ್ ಕಮೆಂಟ್ ನಮಗೆ ಕೊಡಬೇಕಾದ ಲಾಸ್ಟ್ ಕಮೆಂಟ್. ಬಿಜೆಪಿ ಅಲ್ರಿ, ನೀವು ಗೋಲ್ ಪೋಸ್ಟ್ ಅಟ್ಲೀಸ್ಟ್ ಫುಟ್ಬಾಲ್ ಗ್ರೌಂಡ್ ನಲ್ಲಾರು ಇಟ್ಕೋಬೇಕು. ಎಸ್, ಅದೇ ನೋಡಿ, ಈಗ ಗೋಲ್ ಪೋಸ್ಟ್ ಚೇಂಜ್ ಮಾಡಿದ್ರೆ ಬಿಜೆಪಿ ಅವ್ರಿ, ನೀವೇ ಮಾತು ನನಗೆ ಹೇಳ್ತೀರಿ ಗೋಲ್ ಪೋಸ್ಟ್ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಕೇಳಿ. ಏನ್ ಗೋಲ್ ಪೋಸ್ಟ್ ಇಟ್ಕೊಂಡು ಮಾತಾಡ್ತಾರ ಅವರು? ಮುಗಿರೋರು ಹೇಳ್ತೀನಿ ನಾನು. ಅದೇ ನೋಡಿ, OBC ಪಾಲಿಟಿಕ್ಸ್ನ ಒಂದು ತೂತು ಮೇಮೆ ಒಂದು ಕಡೆ, ಆದರೆ ಸಿದ್ದರಾಮಯ್ಯನವ್ರನ್ನ ಈಗಿನ ಸಂದರ್ಭದಲ್ಲಿ ದಿಲ್ಲಿಗೆ OBC ಸಭಾ ಮಂಡಳಿಗೆ ಹಾಕಿರ್ತಕ್ಕಂಥದ್ದು, ಅದರ ಟೈಮಿಂಗು ನಿಶ್ಚಿತವಾಗಿ ಕೆಲ ಪ್ರಶ್ನೆಗಳನ್ನು, ಚರ್ಚೆಗಳನ್ನು ಹುಟ್ಟಾಕ. ಹೀಗಾಗಿ ಒಂದು ಅಂತಿಮವಾಗಿ ಪ್ರಶ್ನೆ ಬರೋದೇನು, ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಹೇಗೆ ಮನವೊಲಿಸುತ್ತೆ ಅಥವಾ ಮನವೊಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಷ್ಟೇ. ದಟ್ ಈಸ್ ಇಂಪಾರ್ಟೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.